ಬೆಂಗಳೂರಿನಲ್ಲಿ ಎನ್ಐಎ ಸುಮಾರು 20ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮೆಗಾ ಸರ್ಚ್ ಆಪರೇಷನ್ ನಡೆಸಿದೆ, ಮೆಗಾ ರೇಡ್ ನಡೆಸಿದೆ. ಇದು ನಿಜಕ್ಕೂ ಕೂಡ ಹಲವು ಪ್ರಶ್ನೆಗಳನ್ನು ಮೂಡಿಸುವಂತೆ ಮಾಡ್ತಾ ಇದೆ. ನಗರದ ಹಲವು ಕಡೆಗಳಲ್ಲಿ ಶಿವಾಜಿನಗರ, ಪುಲ್ಕೇಶಿ ನಗರ, ಸುಲ್ತಾನ್ ಪಾಳ್ಯ, ಆರ್ಟಿ ನಗರ ಸೇರಿದಂತೆ 20ಕ್ಕೂ ಹೆಚ್ಚು ಕಡೆಗಳಲ್ಲಿ ರೇಡ್ ನಡೆಸಲಾಗಿದೆ. ನಕಲಿ ನೋಟು ತಯಾರು ಮಾಡುವ ಜಾಲದ ಮೇಲೆ ದಾಳಿ ನಡೆಸಲಾಗಿದೆ. ದೇಶದ 4 ರಾಜ್ಯಗಳಲ್ಲಿ ದಾಳಿ ನಡೆಸಿ ಶೋಧವನ್ನು ನಡೆಸಲಾಗ್ತಾ ಇದೆ. ಅದರಲ್ಲಿ ಕರ್ನಾಟಕವೂ ಕೂಡ ಒಂದು, ಬಿಹಾರ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ. ಹೀಗೆ ಈ 4 ಕಡೆಗಳಲ್ಲಿ ಎನ್ಐಎ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿದೆ. ಬೆಂಗಳೂರಿನಲ್ಲಿ ಎನ್ಐಎ ಇದು ಮೋಸ್ಟ್ ಬಿಗ್ಗೆಸ್ಟ್ ಎವರ್ ಸರ್ಚ್ ಆಪರೇಷನ್ ಕೈಗೊಂಡಿದೆ. ಇವಾಗ ಈ ನಕಲಿ ನೋಟ್ಗಳು ಭಯೋತ್ಪಾದಕರಿಗೆ ಸರಬರಾಜಾಗ್ತಾ ಇದ್ದಂಥ ನೋಟ್ಗಳ ಹಾಗಾದರೆ? ಇದು ಬಹಳ ದೊಡ್ಡ ಪ್ರಶ್ನೆ. ನಾವು ಗಮನಿಸಬೇಕಾಗಿರೋದು, ಇವಾಗ 2000 ಡಿನಾಮಿನೇಷನ್ನ ನೋಟ್ ಇಲ್ಲ. ಇವಾಗ ಸದ್ಯದ ಮಟ್ಟಿಗೆ 500 ರೂಪಾಯಿ ಇದೆ, 100 ಇದೆ, 200 ರೂಪಾಯಿ ನೋಟ್ ಇದೆ. ಇದನ್ನು ಯಾವ ಕುಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ರು? ಬಿಗ್ ಕ್ವೆಶ್ಚನ್. ಇದರ ನಡುವೆ ಇನ್ನೊಂದಿಷ್ಟು ಬಿಗ್ ಅಪ್ಡೇಟ್ಗಳು. ಎನ್ಐಎನವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಎನ್ಐಎಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಈ ರೀತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ಆಧರಿಸಿ ದಾಳಿ ಮಾಡೋದಕ್ಕೆ ಅವರು ಬರ್ತಾರೆ. ಕೆಲ ದಾಳಿಗಳ ಬಗ್ಗೆ ರಾಜ್ಯದ ಜೊತೆಗೆ ಮಾಹಿತಿಯನ್ನು ಹಂಚಿಕೊಳ್ತಾರೆ, ಆದರೆ ಕೆಲವು ದಾಳಿಗಳ ಬಗ್ಗೆ ನಮಗೆ ಅವರು ಮಾಹಿತಿ ಕೊಡೋದಿಲ್ಲ. ಇದು ಪರಮೇಶ್ವರ್ ಮಾತನಾಡಿರೋದು. ಶೇರ್ ಮಾಡೋದಿಲ್ಲ. ಬೆಂಗಳೂರಲ್ಲಿ ಪದೇ ಪದೇ ಎನ್ಐಎ ದಾಳಿ ಆಗ್ತಿದೆ. ಉಗ್ರ ಚಟುವಟಿಕೆ ಹಿನ್ನೆಲೆಯಲ್ಲಿ ಕೆಲವರ ಮೇಲೆ ಶಂಕೆ. ಇನ್ನು ಅದೊಂದು ತಾಣ ಆಗ್ತಿದೆ ಬೆಂಗಳೂರು ಅಂತ ಉಗ್ರರಿಗೆ. ಇಲ್ಲ, ಅವರು ಈಗ ಎನ್ಐಎನವರು ಆ್ಯಕ್ಟಿವ್ ಆಗಿದ್ದಾರೆ. ಈಗ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳು ಸಿಕ್ಕಿದಾಗೆಲ್ಲ ಬರ್ತಾರೆ. ಅವ್ರದ್ದು ಕಚೇರಿನೂ ಇಲ್ಲೇ ಇದೆಯಲ್ಲ, ಇಲ್ಲೇ ಅವರು ಸೌತಿಗೆ ಬೆಂಗಳೂರಿನಲ್ಲಿ ಒಂದು ಕಚೇರಿನೂ ಮಾಡಿದ್ದಾರೆ. ಅವರಿಗೆ ಏನೇನು ಮಾಹಿತಿ ಬರುತ್ತೋ ಅದು ನಮ್ಮ ಹತ್ರ ಕೆಲವು ಶೇರ್ ಮಾಡ್ತಾರೆ, ಕೆಲವು ಶೇರ್ ಮಾಡೋದಿಲ್ಲ. ಹಾಗಾಗಿ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಂದು ಇಲ್ಲಿ ಬೆಂಗಳೂರು ಚೆನ್ನಾಗಿದೆ ಅಂತೇಳಿ ಬೆಂಗಳೂರಲ್ಲಿ ಬಿಟ್ಟರೆ ಅಂಥವ್ರ ಮಾಹಿತಿ ಸಿಕ್ಕಿದಾಗ ಅವರು ಬಂದು ರೈಡ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ ಪದೇ ನಮ್ಮ ಕರೆಸ್ಪಾಂಡೆಂಟ್ ಪುಟ್ಟರಾಜು ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ನಮಗೆ ಸಿಗ್ತಾ ಇರುವ ಸದ್ಯದ ಮಾಹಿತಿ ಪುಟ್ಟರಾಜು ಏನು ಅಂತಂದರೆ, ನಕಲಿ ನೋಟ್ಗಳ ಜಾಲದ ಮೇಲೆ ದಾಳಿ ನಡೆಸಿದ್ದಾರೆ ಅಂತ. ಹಾಗಾದರೆ ಈ ನಕಲಿ ನೋಟ್ಗಳನ್ನು ಭಯೋತ್ಪಾದಕ ಕೃತ್ಯಕ್ಕೆ ಬಳಸ್ತಾ ಇದ್ರಾ, ಅಥವಾ ಬೇರೆಯ ಉದ್ದೇಶವಾ, ಅಥವಾ ಈ ದಾಳಿಯ ಹಿಂದೆ ಇನ್ನೂ ಅನೇಕ ಮಜಲುಗಳು, ಇನ್ನೂ ಅನೇಕ ಆಯಾಮಗಳಿದಾವ? ವಾಟ್ ಮೋರ್ ಯು ಹ್ಯಾವ್ ಆನ್ ದಿಸ್, ಪುಟ್ಟರಾಜು? ಎಸ್ ಚಂದನ್ ಶರ್ಮಾ, ಏನಂದರೆ ನಕಲಿ ನೋಟು ಏನಿದೆ ಇದು ದೇಶದ ಆರ್ಥಿಕತೆಯನ್ನೇ ಬುಡಮೇಲುವನ್ನು ಮಾಡುವಂತಹ ಒಂದು ಸ್ಥಿತಿಗತಿಗೆ ನಿರ್ಮಾಣವನ್ನು ಮಾಡುತ್ತೆ. ಹೀಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಹಜವಾಗಿ ಇದು ಗೊತ್ತಾಗ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಅದು ನಕಲಿ ನೋಟ್ಗಳನ್ನು ಪ್ರಿಂಟ್ ಮಾಡ್ತಕ್ಕಂಥದ್ದು, ಚಲಾವಣೆಯನ್ನು ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ದೇಶದ ಭಯೋತ್ಪಾದನೆ ಕೆಲಸವನ್ನು ಮಾಡಿದ ರೀತಿಯಲ್ಲೇ. ಹೀಗಾಗಿ ಆ ಭಯೋತ್ಪಾದನಾ ಕೆಲಸವನ್ನು ಯಾರೇ ಮಾಡ್ತಾಯಿದ್ರು ಸಹ, ಆ ಹಣವನ್ನು ಯಾರೇ ತೊಗೊಂಡ್ರು ಸಹ ಅಂಥವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗತ್ತೆ. ಆ ನಿಟ್ಟಿನಲ್ಲಿಯೇ ಎನ್ಐಎ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸ್ತಿರುವಂಥದ್ದು. ಒಂದಂತೂ ಖಚಿತವಾಗಿರುವಂಥದ್ದು, ಬಳ್ಳಾರಿಯಲ್ಲಿ ಏನು ದಾಳಿಯನ್ನು ನಡೆಸಿದ್ದಾರೆ, ಅಲ್ಲಿ ದಾಳಿಯನ್ನು ನಡೆಸಿರುವಂಥ ಎನ್ಐಎ ಅಧಿಕಾರಿಗಳು ನಕಲಿ ನೋಟಿನ ಉದ್ದೇಶಕ್ಕಾಗಿಯೇ ಅಲ್ಲಿ ಒಂದು ದಾಳಿಯನ್ನು ನಡೆಸಿರುವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಬೆಂಗಳೂರಿನಲ್ಲಿ ಸುಮಾರು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಏನು ದಾಳಿಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು. ಆದರೆ ಜೆ.ಸಿ. ನಗರ ಆಗಿರ್ಬೋದು, ಸುಲ್ತಾನ್ ಪಾಳ್ಯ ಆಗಿರ್ಬೋದು ಮತ್ತು ಹೆಬ್ಬಾಳದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಎನ್ಐಎ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಸ್ಥಳೀಯ ಪೊಲೀಸರಿಗೂ ಸಹ ಒಂದಷ್ಟು ಮಾಹಿತಿಯನ್ನು ಕೆಲವು ಠಾಣೆಗಳ ವ್ಯಾಪ್ತಿಯಲ್ಲಿ ಕೊಟ್ಟರೆ, ಇನ್ನು ಕೆಲವು ಠಾಣೆಗಳ ವ್ಯಾಪ್ತಿಯಲ್ಲಿ ಸ್ಥಳೀಯ ಪೊಲೀಸರಿಗೂ ಸಹ ಇವರು ದಾಳಿಯ ಉದ್ದೇಶ ಏನು ಮತ್ತು ಯಾಕಾಗಿ ದಾಳಿಯನ್ನು ನಡೆಸ್ತಾ ಇದ್ದೀವಿ ಅನ್ನುವಂಥ ನಿಖರವಾದಂಥ ಮಾಹಿತಿಯನ್ನು ಕೊಡೋದಿಲ್ಲ. ಆದರೆ ಖಚಿತವಾದಂಥ ಮಾಹಿತಿಯನ್ನು ತಾವು ಸಂಗ್ರಹಿಸಿಕೊಂಡು ಅವರು ದಾಳಿಯನ್ನು ನಡೆಸ್ತಾರೆ. ಇದೀಗ ಏನು ಎನ್ಐಎ ಅಧಿಕಾರಿಗಳು 20ಕ್ಕೂ ಹೆಚ್ಚು ಕಡೆಗಳಲ್ಲಿ ಬೆಂಗಳೂರಲ್ಲಿ ದಾಳಿ ನಡೆಸಿದ್ದಾರೆ ಅನ್ನುವಂಥ ಬೇಸಿಕ್ ಇನ್ಫಾರ್ಮೇಷನ್ಸ್ ಅಷ್ಟೇ ಸಿಕ್ಕಿರುವಂಥದ್ದು ಚಂದನ್ ಶರ್ಮಾ. ಓಕೆ, ನಾವಿಲ್ಲಿ ಒಂದಿಷ್ಟು ಬೇರೆ ಬೇರೆ ಅಂಶಗಳನ್ನು ಕೂಡ ಗಮನಿಸ್ತಾ ಹೋಗ್ತಾ ಇದ್ದೀವಿ. ಬೇರೆ ಬೇರೆ ಕಡೆಗಳಲ್ಲಿ ಬಳ್ಳಾರಿ ಮೂಲದವರ ಮೇಲೆ, ಬಳ್ಳಾರಿಯಲ್ಲೂ ಕೂಡ ದಾಳಿ ನಡೆಸಿದೆ ಎನ್ಐಎ. ನಕಲಿ ನೋಟ್ಗಳನ್ನು
ಮಹೇಂದರ್ ಅನ್ನೋನಿಂದ ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಈ ಡೀಟೇಲ್ಸ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಓಕೆ ಫೈನ್ ಪುಟ್ಟರಾಜು, ಐ ವಿಲ್ ಸೇ ಥ್ಯಾಂಕ್ಸ್ ಟು ಯು. ನಾವು ಇದ್ರ ಬಗ್ಗೆ ಇನ್ನೊಂದಿಷ್ಟು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಐಲ್ ಗೆಟ್ ಬ್ಯಾಕ್ ಟು ಲೇಟರ್ ಆನ್ ದಿಸ್. ಥ್ಯಾಂಕ್ ಯು.